ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂದೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು ಕಣ್ಣಿಗೆ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಜಯನಗರ ಹಾಗೆ ಗೋವಿಂದರಾಜನಗರ ಕ್ಷೇತ್ರದ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು ಕೃಷ್ಣಪ್ಪ ಬೆಂಬಲಿಗರು ಕಾರ್ಯಕರ್ತರಿಂದ ಹಾಗೆ ಧರಣಿ ನಡೀತಾ ಇದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂದೆ ಕಾರ್ಯಕರ್ತರ ಪ್ರತಿಭಟನೆ ಜೋರಾಗಿದ್ದು ಕಣ್ಣಿಗೆ ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕೃಷ್ಣಪ್ಪ ಬೆಂಬಲಿಗರು ಹಾಗೆ ಕಾರ್ಯಕರ್ತರಿಂದ ಈಗಾಗಲೇ ಧರಣಿ ನಡೀತಾ ಇದ್ದು ನಿಷ್ಠಾವಂತ ಕಾರ್ಯಕರ್ತರ ಉಳಿಬೇಕಾದ್ರೆ ಸಚಿವ ಸ್ಥಾನಗಳನ್ನ ಕೊಡಿ, ಇಲ್ಲವಾದ್ರೆ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಳೆದುಕೊಳ್ಳುತ್ತೆ, ನ್ಯಾಯಕ್ಕಾಗಿ ಪ್ರತಿಭಟನೆ ಅಂತ ಕೃಷ್ಣಪ್ಪ ಬೆಂಬಲಿಗರು ಹೇಳ್ತಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಈಗ ನಡೀತಾ ಇದೆ. ಇದು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಕಾಂಗ್ರೆಸ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಿದ್ದಾರೆ. ನಿಷ್ಠಾವಂತ ಶಾಸಕರನ್ನ ಕಡೆಗಣಿಸಲಾಗಿದೆ, ಅವರಿಗೆ ಅಧಿಕಾರ ಕೊಡೋವರೆಗೂ ಕೂಡ ನಾವು ಹೋರಾಟವನ್ನ ನಿಲ್ಲಿಸಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯನಗರ ಶಾಸಕ ಹಾಗೆ ಗೋವಿಂದರಾಜನಗರ ವಾರ್ಡ್ನ ಶಾಸಕ ಈ ಇಬ್ಬರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಗೂ ಕೂಡ ಇಲ್ಲಿ ಮಂತ್ರಿಗಿರಿ ಕೈತಪ್ಪಿರುವಂತಹ ಬೆನ್ನಲ್ಲೇ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಣ್ಣಿಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕೃಷ್ಣಪ್ಪ ಬೆಂಬಲಿಗರು ಹಾಗೆ ಪ್ರಿಯಾಕೃಷ್ಣ ಬೆಂಬಲಿಗರಿಗೆ ಅಖಾಡಕ್ಕಿಳಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೆನೆಯಷ್ಟೇ ಟೈರ್ಗೆ ಬೆಂಕಿ ಹಚ್ಚಿ ಚಪ್ಪಲಿ ಸೇವೆ ಎಲ್ಲ ಮಾಡಿದ್ದಾಯಿತು. ಇದೀಗ ಪ್ರತಿಭಟನೆ ಮತ್ತೊಂದು ಹಂತಕ್ಕೆ ಹೋಗಿದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋಣ. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ನಿನ್ನೆಯೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿತ್ತು, ಇದೀಗ ನೇರವಾಗಿ ಧಿಕ್ಕಾರಗಳನ್ನ ಕೂಗ್ತಾ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಆಗ್ರಹಿಸ್ತಾ ಇದ್ದಾರೆ? ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ? ಶಕುಂತಲಾ, ನಾನೀಗ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ವಿಜಯನಗರ ಮತ್ತು ಗೋವಿಂದರಾಜನಗರದ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಧಾವಿಸಿದ್ದಾರೆ. ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆಗೆ ಪ್ರಿಯಕೃಷ್ಣ ಮತ್ತು ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಮೊದಲಿಂದಲೂ ಕೂಡ ಕೇಳಿ ಬಂದಂತ ಆಗ್ರಹ. ಬಹುಶಃ ಈ ಬಾರಿಯ ಒಂದು ಪಟ್ಟಿಯಲ್ಲಿ ಅವರಿಗೆ ಸ್ಥಾನವನ್ನ ಸಿಗತ್ತೆ ಅಥವಾ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಆದ್ರೆ ಈಗ ನೋಡ್ತಾ ಇದ್ದೀರಿ, ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆ ಬೇರೆ ಬೇರೆ ಭಾಗದಿಂದ ಪ್ರಿಯಕೃಷ್ಣ ಮತ್ತು ಕೃಷ್ಣಪ್ಪ ಅವರ ಬೆಂಬಲಿಗರು ಈಗಾಗಲೇ ಆಗಮಿಸಿದ್ದಾರೆ. ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲೇ ಕೂತು ಧರಣಿಯನ್ನ ಮಾಡ್ತಿದ್ದಾರೆ. ಇವತ್ತು ಬೆಳಗ್ಗಿಂದಲೇ ವಿಜಯನಗರದ ಬೇರೆ ಬೇರೆ ಭಾಗದಿಂದ, ಗೋವಿಂದರಾಜನಗರ ಕ್ಷೇತ್ರದ ಬೇರೆ ಬೇರೆ ಭಾಗದಿಂದ ಆಗಮಿಸಿ ಈಗಾಗಲೇ ಹೋರಾಟವನ್ನ ಮಾಡ್ತಾ ಇದ್ರು. ಅಫ್ಕೋರ್ಸ್ ಕೆಪಿಸಿಸಿ ಅಧ್ಯಕ್ಷರು ಬಂದ್ರೆ ಅವರಿಗೆ ಒಂದು ಮನವಿಯನ್ನ ಕೊಡ್ತು, ಅವ್ರ ಜೊತೆಗೆ ಮಾತನಾಡೋದಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಇನ್ನೂ ಕೂಡ ಅಧ್ಯಕ್ಷರು ಬರಲಿಲ್ಲ, ಯಾಕೆಂದ್ರೆ ಅವರಿಗೆ ಮಂಗಳೂರು ಪ್ರವಾಸ ಕೂಡ ಇದೆ, ಆ ಭಾಗದಲ್ಲೂ ಕೂಡ ಅವ್ರು ತೆರಳಬೇಕಾಗಿದೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳಿಂದ ಸಹಜವಾಗಿ ಕೆಪಿಸಿಸಿ ಕಚೇರಿಯ ಮುಂಭಾಗ ಈಗ ರಣಾಂಗಣವಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇನ್ನೂ ಕೂಡ ಬರ್ತಿದ್ದಾರೆ. ಅವರೆಲ್ಲರೂ ಕೂಡ ಧಾವಿಸಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಕೆಲವರು ಅಲ್ಲಿ ಕೂತ್ಕೊಂಡಿದ್ದಾರೆ, ಮುಂದೆ ಸಾಗಿದ್ರೆ ಗೊತ್ತಾಗತ್ತೆ. ಕೆಪಿಸಿಸಿ ಕಚೇರಿಯ ಮೆಟ್ಲು ಮೇಲೆ ಕೆಲವರು ಕೂತ್ಕೊಂಡಿದ್ದಾರೆ, ಮುಂಭಾಗದ ಫುಟ್ಪಾತ್ ಮೇಲೆ ಕೂತ್ಕೊಂಡಿದ್ದಾರೆ. ಹಾಗೇನೆ ಮತ್ತೆ ಕೆಲವರು ಅಲ್ಲೇ ಹೋರಾಟ ಮಾಡ್ತಿದ್ದಾರೆ. ಯಾರಿಗೂ ಕೂಡ ಹೊರಭಾಗಕ್ಕೆ ಹೋಗೋದಕ್ಕೆ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಇನ್ನೊಂದು ಕಡೆಗೆ ಪೊಲೀಸರು ಕೂಡ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿ ಧರಣಿ ಮಾಡಲಾಗ್ತಾ ಇದೆ, ಹೇಗೆ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯ. ಒಂದ್ ಕಡೆಗೆ ಪೊಲೀಸರು ಅವರನ್ನ ಮನವೊಲಿಸ್ತಾ ಇದ್ದಾರೆ. ಪೊಲೀಸರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೊರಭಾಗಕ್ಕೆ ಕರ್ಕೊಂಡು ಹೋಗೋದು ಕೆಪಿಸಿಸಿ ಕಚೇರಿಯಿಂದ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಈಗಾಗಲೇ ಪೊಲೀಸರು ಅವ್ರನ್ನ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಾರೆ. ಮಾತಾಡೋಣ, ಏನ್ ಹೇಳ್ತಾರೆ ಮೇಡಮ್,
ಈಗಾಗಲೇ ನೋಡ್ತಾ ಇದ್ದೀವಿ, ಸಾಕಷ್ಟು ಅಸಮಾಧಾನ ತುಂಬಾ ಜೋರಾಗಿ ಕೇಳಿ ಬರ್ತಾ ಇದೆ. ಬೇರೆ ಬೇರೆ ಶಾಸಕರು ಕೂಡ ಸಿಟ್ಟಾಗಿದ್ದಾರೆ. ಈಗ ಪ್ರಿಯಕೃಷ್ಣ ಅವರಿಗೆ ಕೈ ತಪ್ಪಿರೋನಲ್ಲಿ ನೀವು ಎಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡ್ ಬಂದ್ರಿ, ಮುಂದೆ ಏನ್ ಮಾಡ್ತೀರಿ? ಸರ್, ಕಳೆದ 25-30 ವರ್ಷಗಳಿಂದ ನಿಷ್ಠೆ ಪ್ರಾಮಾಣಿಕತೆಗೆ ಹೆಸರಾಗಿರುವಂತ ನಮ್ಮ ಎರಡೂ ಕ್ಷೇತ್ರದ ನಾಯಕರು ಕೃಷ್ಣಪ್ಪ ಅವರು ಮತ್ತೆ ಪ್ರಿಯಕೃಷ್ಣ ಸರ್ ಅವರು ವ್ಯಕ್ತಿ ಪೂಜೆ ಮಾಡಿದೆ, ಪಕ್ಷ ನಿಷ್ಠೆ ಪಕ್ಷ ಪೂಜೆ ಮಾಡಿರೋದಕ್ಕ ಇವತ್ತು ಅನ್ಯಾಯ ಆಗ್ತಾ ಇರೋದು ನಮ್ಮ ನಾಯಕರಿಗೆ. ನಿನ್ನೆಯಿಂದ ನಾವು ಕಾತುರದಿಂದ ನಮ್ಮ ಎರಡೂ ಕ್ಷೇತ್ರದ ನಾಯಕರಲ್ಲಿ ಯಾರಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಅಪಾರವಾದಂತ ನಂಬಿಕೆ ಸಂತೋಷದಿಂದ ಇದೀವಿ. ಏಕಾಏಕಿ ಅವ್ರ ಹೆಸರು ಕೈ ಬಿಟ್ಟಿರೋದು ನೋಡಿ ನಮಗೆ ತೀವ್ರ ದುಃಖ ಆಗಿದೆ. ಹಾಗೆ ಆಕ್ರೋಶನೂ ನಾವು ವ್ಯಕ್ತಪಡಿಸ್ತಿದೀವಿ. ನಿನ್ನೆ ಇಡೀ ದಿನ ನಾವು ಸ್ಟ್ರೈಕ್ ಮಾಡಿದೀವಿ. ಅಧ್ಯಕ್ಷರನ್ನ ಭೇಟಿ ಆಗ್ತೀರಾ, ಮುಂದೆ ಏನ್ ಮಾಡ್ತೀರಿ? ಹೌದು ಸರ್, ಇವತ್ತು ನಾವು ಎರಡು ಕ್ಷೇತ್ರದಿಂದ ಎಲ್ಲಾ ಘಟಕಗಳು, ಮಹಿಳಾ ಮೇನ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, SC ST ಕಾಂಗ್ರೆಸ್ ಎಲ್ಲಾ ಘಟಕಗಳಿಂದ ನಾವು ಇವತ್ತು ರಾಜೀನಾಮೆ ಕೊಡಬೇಕು. ನಮ್ಮ ಅಧ್ಯಕ್ಷರಾದ ಹರಿಪ್ರಸಾದ್ ಅವ್ರನ್ನ ಇವತ್ತು ಭೇಟಿ ಮಾಡಿ ಅವ್ರಿಗೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ನಾವೆಲ್ಲರೂ ಬಂದಿದ್ದೀವಿ. ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂಭಾಗದ ದೃಶ್ಯವನ್ನು ತೋರಿಸೋದಕ್ಕೆ ಬಯಸ್ತೀನಿ. ನೋಡ್ತಾ ಇದ್ದೀರಾ, KPCC ಕಚೇರಿ ಮುಂಭಾಗ ಮೇಲ್ಗಡೆ ಬೋರ್ಡ್ ಇದೆ, ಹೊರಗಡೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತ. ಅದರ ಮುಂಭಾಗದ ಮೆಟ್ಲ ಮೇಲೂ ಕೂಡ ಕೂತ್ಕೊಂಡಿದ್ದಾರೆ. ಹಾಗೇನೆ ಮುಂಭಾಗದ ಫುಟ್ಪಾತ್ ಏನಿದೆ ಅಲ್ಲೂ ಕೂಡ ಕೂತ್ಕೊಂಡಿದ್ದಾರೆ. ಮತ್ತೆ ಕೆಲವರು ಮುಖಕ್ಕೆ ಕಪ್ಪು ಪಟ್ಟಿ ಬರ್ಕೊಂಡಿದ್ದಾರೆ, ಮತ್ತೆ ಕೆಲವರು ಕಣ್ಣಿಗೆ ಕಪ್ಪು ಪಟ್ಟಿಯನ್ನು ಹಾಕೊಂಡಿದ್ದಾರೆ. ಹೀಗಾಗಿ ನೇರವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇರುವಂತದ್ದು, ಹೋರಾಟ ಮಾಡ್ತಾ ಇರುವಂತದ್ದು. ನಿನ್ನೆ ಕೂಡ ವಿಜಯನಗರ ಭಾಗದಲ್ಲಿ ಸಿಟ್ಟಾಗಿದ್ರು. ಅವ್ರು ಏನ್ ಹೇಳ್ತಾರೆ ನೋಡೋಣ. ಕೆಲವರಿಗಾಗಲೇ ಕಪ್ಪು ಪಟ್ಟಿ ಧರಿಸಿ ಬಂದಿದ್ದಾರೆ. ಏನ್ ಹೇಳ್ತಾರೆ ಸರ್? ಈಗ ಬೇಡಿಕೆ ಎಲ್ರಿಗೂ ಗೊತ್ತಿರುವಂತದ್ದೇ, ಮುಂದೆ ಏನ್ ಮಾಡ್ತೀರಿ ಸರ್? ಈಗ ಸಂಪುಟ ಆಗೋಗಿದೆ ಸರ್. ಈಗ ನಾವು ಆಗಿರೋ ಅನ್ಯಾಯವನ್ನು ಸರಿಪಡಿಸಿ ಅನ್ನೋದೇ ನಮ್ಮೆಲ್ಲ ಒಕ್ಕರರ ಒತ್ತಾಯ. ಒಂದು, ಅದಕ್ಕೆ ನಾವೆಲ್ಲರೂ ಕೂಡ ಈ ವಿಜಯನಗರ ಗೋವಿಂದನಗರ ಕ್ಷೇತ್ರದ ಎಲ್ಲಾ ವಾರ್ಡ್ ಬ್ಲಾಕ್ ಅಧ್ಯಕ್ಷರುಗಳು, ವಾರ್ಡ್ ಅಧ್ಯಕ್ಷರುಗಳು, ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು ಎಲ್ಲರನ್ನೂ ಕೂಡ ಸೇರಿ ಸಾಮೂಹಿಕವಾಗಿ ಇವತ್ತು ರಾಜೀನಾಮೆಯನ್ನ ಕೊಟ್ಟು ಒತ್ತಾಯವನ್ನ ಮಾಡಿ ಇರ್ತಕ್ಕಂಥ ಒಂದು ಸ್ಥಾನದಲ್ಲಿ ಅದನ್ನ ಕೃಷ್ಣಪ್ಪ ಅವ್ರಿಗಾಗ್ಲಿ ಪ್ರಿಯಕೃಷ್ಣ ಅವ್ರಿಗಾಗ್ಲಿ ಆ ಸ್ಥಾನ ತುಂಬಬೇಕು ಅನ್ನೋದೇ ನಮ್ಮ ಒತ್ತಾಯ, ಹೋರಾಟ. ಹಾಗೂ ನಿಷ್ಠಾವಂತ ಪ್ರಾಮಾಣಿಕರಾಗಿರ್ತಕ್ಕಂಥ ಶಾಸಕರನ್ನ ಕಡೆಗಣಿಸೋದಾದ್ರೆ ಇನ್ನು ಯಾವ ಮಾನದಂಡ ಇಟ್ಕೊಂಡು ನೀವು ಶಾಸಕರನ್ನ ಮಂತ್ರಿ ಕೊಡ್ತೀರಿ? ಒಂದು ಜೈಲ್ಗೆ ಬಂದಂತವ್ರಿಗೆ ಮಂತ್ರಿ ಕೊಡ್ತೀರಾ? ಇಲ್ಲ ಅಂತಂದ್ರೆ ಪಕ್ಷ ದ್ರೋಹ ಮಾಡಿದಂತವ್ರಿಗೆ ಕೊಡ್ತೀರಾ? ಇಲ್ಲ ಪಕ್ಷದಿಂದ ಪಕ್ಷಕ್ಕೆ ಬಂದಂತವ್ರಿಗೆ ಸ್ಥಾನಮಾನ ಕೊಡ್ತೀರಾ? ಇವ್ರು ಯಾವತ್ತ ಕೆಲಸ ಮಾಡಿಲ್ಲ. ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು, ಮೇಕೆದಾಟು ಯೋಜನೆಗೆ ಮಾಡಿದ್ರು, ಅದೇ ರೀತಿ ವೋಟ್ ಚೋರಿ ಆಗ್ಲಿ ಯಾವುದೇ ಪಕ್ಷದ ಕಾರ್ಯಕ್ರಮ ಇದ್ರು ಕೂಡ ತನು ಮನ ಧನವನ್ನು ಅರ್ಪಿಸಿದಂತ ನಿಷ್ಠಾವಂತ ರಾಜಕಾರಣಿಗಳಾಗಿದ್ದಾರೆ ನಮ್ಮ ಶಾಸಕರು ಶ್ರೀ ಎಂ ಕೃಷ್ಣಪ್ಪ ಅವರು. ಕೆಲವರು ಸಾಮೂಹಿಕ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ಕೂಡ ಪದಾಧಿಕಾರಿಯಾಗಿದ್ದೀರ, ನೀವು ರಾಜೀನಾಮೆ ಸಲ್ಲಿಕೆ ಮಾಡಕ್ಕೆ ಬಂದಿರ, ರಾಜೀನಾಮೆ ಕೊಟ್ರ? ಪದಾಧಿಕಾರಿಗಳು ಒಂದು ಪಕ್ಷ ಇರ್ಬೋದು, ಸಾಮಾಜಿಕ ಕಾರ್ಯಕರ್ತರಿಂದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಕ್ ಬಂದಿದ್ದೀವಿ. ಇಷ್ಟು ನಿಷ್ಠಾವಂತ MLAಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂತಿದ್ಮೇಲೆ ನಮ್ಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬೇಕಾಗಿಲ್ಲ. ಬೆಂಗಳೂರು ವೆಸ್ಟ್ ಅಲ್ಲಿ ನಾವು ಇರೋದೇ ಇಬ್ರು ನಮ್ಮ ಕಾಂಗ್ರೆಸ್ MLAಗಳು. ಅವ್ರನ್ನ ಪರಿಗಣನೆ ತಗೊಂಡೆ ಒಕ್ಕಲಿಗರು ಅದರಲ್ಲಿ ಬೆಳಿಬಾರ್ದು ಅನ್ನೋದು ಒಂದು ಪ್ರಬಲವಾದ ನಾಯಕತ್ವ ಪ್ರಿಯಕೃಷ್ಣ ಅವ್ರು ಮುಂದಕ್ಕೆ ಹೋಗ್ತಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಅವರಿಬ್ಬರನ್ನ ಇವತ್ತೇನು ನೀವು ತುಳಿದಿದ್ದೀರಾ, ಮುಂದಿನ 2028ಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬೆಂಗಳೂರಾಗ್ಲಿ ಕರ್ನಾಟಕದಲ್ಲಿ ಬರೋದಿಲ್ಲ. 25 ವರ್ಷಕ್ಕೆ ಮೊದಲನೇ MLA ಆಗಿ ಇಂಡಿಯಾಗೆ ಪ್ರೆಸೆಂಟೇಷನ್ ಆದ್ರು ಪ್ರಿಯಕೃಷ್ಣ ಅವರು. ಯೂತ್ಸ್ ಬೇಕು ಅಂತೀರಾ. 3 ಟೈಮ್ ಗೆದ್ದಿದ್ದಾರೆ. ಅವ್ರ ತಂದೆ 4 ಟೈಮ್ ಗೆದ್ದಿದ್ದಾರೆ, ತ್ಯಾಗ ಮಾಡಿದ್ದಾರೆ. 2013ರಲ್ಲಿ ಒಂದೇ ಒಂದು ವರ್ಷ ಕೊಟ್ಟರು. 18ರಲ್ಲಿ ಕೇಳಿಲ್ಲ. ಇವಾಗ 23ರಲ್ಲಿ ಇದೇ ಕಂಟಿನ್ಯೂ ಆದ್ರೆ ಇನ್ನ ಎಷ್ಟು ತ್ಯಾಗ ಮಾಡಬೇಕು? ಸಾಹೇಬ್ರು ಏನಂತಾರೆ, CM ಸಾಹೇಬ್ರು ತಾಳ್ಮೆ ಇರಿ, ನಾನು ತ್ಯಾಗ ಮಾಡಿದ್ದೀನಿ ಅಂತ ಇದೆ. ತಮ್ಮವರು ತ್ಯಾಗ ಮಾಡಿದ್ದಾರೆ ಸ್ವಾಮಿ. 4 ಸಲ ಗೆದ್ದು ತ್ಯಾಗ ಮಾಡಿದ್ದಾರೆ. ಇವತ್ತು ಕಾರ್ಯಕರ್ತರಿಂದ ಕಾಂಗ್ರೆಸ್ ಅವ್ರು ಹೇಳ್ತಾರಲ್ಲ ರಾಜೀನಾಮೆ ಕೊಡೋರು ಕೊಡಿ, ಅಂಗೀಕರಿಸ್ತೀವಿ ಅಂತ. ನಮ್ಮಂತ ಕಾರ್ಯಕರ್ತರು ಎಲ್ಲ ಕೊಟ್ಬಿಟ್ರೆ ನಾಳೆ ಪಕ್ಷನೇ ಇಲ್ಲ. ನನಗೆ 37 ವರ್ಷ, ನನಗೆ ಬುದ್ಧಿ ಬಂದಾಗಿಂದ ಕಾಂಗ್ರೆಸ್, ನಮ್ಮಂತ ಕಳ್ಕೊಂಡ್ರೆ ಕಾಂಗ್ರೆಸ್ ನೆಲ ಸಮ. ಓಕೆ, ರೈಟ್. ಇಲ್ಲಿ ಈ ತರ ಕಂಡುಬರ್ತಾ ಇರುವಂತ ದೃಶ್ಯ, ಆಕ್ರೋಶ ಪಡ್ತರಾಗಿದ್ದಾರೆ. ಸ್ವಲ್ಪ ಮುಂಭಾಗ ಹೋಗೋಣ, ಯಾಕಂದ್ರೆ ಜನ ಸೇರ್ತಾ ಇದ್ದಾರೆ. ಒಂದ್ ಕಡೆಗೆ ಪೊಲೀಸರು ಕೂಡ ನೋಡ್ತಾ ಇದ್ವಿ, ಈಗಾಗಲೇ ಬ್ಯಾರಿಕೇಡ್ ಅನ್ನ ಮಾಡಲಾಗಿದೆ, ಬ್ಯಾರಿಕೇಡ್ ಹಾಕಲಾಗಿದೆ. ಈ ಭಾಗದಲ್ಲಿ ಯಾರಿಗೂ ಕೂಡ ರಸ್ತೆಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇರುವಂತ ಇಲ್ಲಿ ಮತ್ತೆ ರಸ್ತೆಗೆ ಹೋದ್ರೆ ರಸ್ತೆ ತಡೆ ಆಗುತ್ತೆ, ಅಥವಾ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ವಿಧಾನಸೌಧ ಸೇರಿದಂತೆ ಬೇರೆ ಬೇರೆ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ. ಈ ಕಾರಣಕ್ಕೋಸ್ಕರ
ಸಂಪೂರ್ಣವಾಗಿ ಬ್ಯಾರಿಕೇಡಿಂಗ್ ಮಾಡಲಾಗಿದೆ. ಇಲ್ಲಿ ಯಾರಿಗೂ ಕೂಡ ಒಳಭಾಗಕ್ಕೆ ಹೋಗೋದಕ್ಕೆ ಅವಕಾಶವನ್ನು ನೀಡಲಾಗ್ತಾ ಇಲ್ಲ. ಕೆಪಿಸಿಸಿ ಕಚೇರಿ ಒಳಗಡೆಗಳು ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅದರ ಜೊತೆಗೆ ಅತ್ತ ಮುಂಭಾಗಕ್ಕೆ ರಸ್ತೆ ಮುಂಭಾಗಕ್ಕೂ ಕೂಡ ಹೋಗೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಬಟ್ ಈಗ ಕಾರ್ಯಕರ್ತರ ಧರಣಿ, ಪದಾಧಿಕಾರಿಗಳ ಧರಣಿ ತುಂಬಾ ಜೋರಾಗಿ ನಡೀತಾ ಇದೆ. ಹಾಗಾಗಿ ಯಾರಾದ್ರೂ ಕೂಡ ಬರುವಂತ ನಿರೀಕ್ಷೆ ಇದೆ. ಬಹುಶಃ ಕೆಪಿಸಿಸಿ ಯಾರು ಹಿರಿಯ ನಾಯಕರು ಬಂದು ಅವರ ಮನವಿಯನ್ನ ಸ್ವೀಕರಿಸ್ತಾರ, ಏನ್ ಮಾಡ್ತಾರೆ ಕಾದ್ ನೋಡ್ಬೇಕಾಗುತ್ತೆ. ಶಕುಂತಲಾ, ಓವರ್ ಟು ಯು. ಧನ್ಯವಾದ ಪ್ರಮೋದ್. ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ ಸ್ಥಳದಿಂದ ನೇರ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ವಿ. ಪ್ರಮೋದ್ ಕೂಡ ಅಲ್ಲಿಂದ ಲೈವ್ ರಿಪೋರ್ಟ್ಸ್ ಅನ್ನ ಕೊಟ್ಟರು. ಯಾವ ರೀತಿಯಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ, ಅಸಮಾಧಾನಿತರಾಗಿದ್ದಾರೆ. ನಮ್ಮ ಶಾಸಕ 4 ಬಾರಿ ಗೆದ್ದಿದ್ದಾರೆ, ಪ್ರಿಯಾಕೃಷ್ಣ 3 ಬಾರಿ ಗೆದ್ದಿದ್ದಾರೆ. ಇಲ್ಲಿವರೆಗೂ ಕೂಡ ಅವರಿಗೆ ಸಚಿವ ಸ್ಥಾನ ಕೊಡುವಂತಹ ಮನಸ್ಸು ಕೂಡ ಮಾಡಲಿಲ್ಲ. ಈ ಹಿಂದೆ ಯಾವಾಗಲೂ ಕೊಟ್ಟಿದ್ದು ಬಿಟ್ರೆ ಇಲ್ಲಿವರೆಗೆ ನಿಷ್ಠಾವಂತನಾಗಿ ಪ್ರತಿಯೊಂದು ಹೋರಾಟಗಳಲ್ಲೂ ಕೂಡ ಭಾಗಿಯಾಗಿ ಬಂದಿರೋದಕ್ಕೆ ಏನ್ ಅರ್ಥ ಸಿಗ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ, ಬಾಯಿ ಬಡ್ಕೊಳ್ತಾ ಇದ್ದಾರೆ. ನಮ್ಮ ನಾಯಕರಿಗೆ ರೀತಿಯ ಅನ್ಯಾಯವಾಗಿದೆ ಅಂತ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಸದಸ್ಯತ್ವಕ್ಕೆ ನಾವು ರಾಜೀನಾಮೆಯನ್ನ ನೀಡ್ತೇವೆ, ನಾವಿದ್ರೆ ತಾನೇ ಕಾಂಗ್ರೆಸ್, ನಾವೇ ಇಲ್ಲ ಅಂತಂದ್ರೆ ಏನು? ಯುವ ಜನತೆಯನ್ನ ಮೆಚ್ಚಿಸುವಂತಹ ನಾಯಕ ಬೇಕು ಅಂತ ಅಂದ್ರಲ್ಲ, ಪ್ರಿಯಾಕೃಷ್ಣ ಅವರು ಯುವ ಜನರನ್ನ ಮೆಚ್ಚಿಸೋದಲ್ವಾ? ಹಾಗಾದ್ರೆ 3 ಬಾರಿ ಶಾಸಕರಾಗಿದ್ದಾರೆ, ಯಾಕೆ ಈ ರೀತಿ ವಂಚನೆ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಾಧಾನವಾಗಿರಿ ಅಂದ್ರೆ ಎಷ್ಟು ದಿನ ಸಮಾಧಾನವಾಗಿರ್ಬೇಕು ಅಂತ ಆಕ್ರೋಶಗಳನ್ನು ವ್ಯಕ್ತಪಡಿಸಲಾಗ್ತಿದೆ. ನೆಲದಲ್ಲೇ ಕುಳಿತು ಬಾಯಿ ಬಿಡ್ಕೊಳ್ತಿದ್ದಾರೆ. ರಾಜ್ಯ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಒಂದು ಕಡೆ ಈಗಾಗಲೇ ಹೈಕಮಾಂಡ್ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಲಿಸ್ಟ್ ಅನ್ನು ಬಿಡುಗಡೆ ಮಾಡಿತು. ಆ ಲಿಸ್ಟ್ ಅಲ್ಲಾದ್ರೂ, 2ನೇ ಲಿಸ್ಟ್ ಅಲ್ಲಾದ್ರೂ ನಮ್ಮ ನಾಯಕರ ಹೆಸರು ಬರಬಹುದು ಅನ್ನುವಂಥ ನಿರೀಕ್ಷೆಗಳನ್ನ ಸಾಕಷ್ಟು ಇಟ್ಕೊಂಡಿದ್ವಿ. ಆದ್ರೆ ಅಲ್ಲೂ ಕೂಡ ಅನ್ಯಾಯ ಮಾಡಲಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರ ಶಾಸಕರ ಬೆಂಬಲಿಗರಿಗಾಗಲೇ ಬೃಹತ್ ಹೋರಾಟವನ್ನು ಕೂಡ ಮಾಡ್ತಾರೆ. ಕೆಪಿಸಿ ಕಚೇರಿಯ ಮುಂದೆ ಈಗಾಗಲೇ ಹೋರಾಟವನ್ನು ಕೂಡ ಮಾಡ್ತಾರೆ. ನಿಮ್ಮಾಗ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಈಗಾಗಲೇ ಕೊಡಬೇಕು ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ದೊಡ್ಡ ಮಟ್ಟಿಗೆ ಈಗಾಗಲೇ ಎಂ ಕೃಷ್ಣಪ್ಪ ಮತ್ತೆ ಪ್ರಿಯಾಕೃಷ್ಣನವರ ಬೆಂಬಲಿಗರು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಕಣ್ಣಿಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ಪಟ್ಟಿಡಿದರೆ ದೊಡ್ಡ ಮಟ್ಟಿಗೆ ಈಗಾಗಲೇ ಕೆಪಿಸಿಸಿಯ ಕಚೇರಿ ಎದುರು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಯಾಕಂದ್ರೆ ಕಣ್ಣಿಗೆ ಕಪ್ಪು ಬಟ್ಟೆಯನ್ನ ಕಟ್ಟಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆ ನ್ಯಾಯಕ್ಕೆ ಅನ್ಯಾಯ ಮಾಡಿದ ಅವ್ರಿಗೆಲ್ಲ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣರವರು ಒಂದು ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ ರಾಜಕಾರಣಿ ಯಾರಾದ್ರೂ ಒಬ್ರು ಇದ್ರೆ ನಮ್ಮ ಕೃಷ್ಣಪ್ಪ ಸಾಹೇಬರು. ಕಾರಣಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀರಿ ಅಂತ? ಕಣ್ಣಿಗೆ ಯಾಕೆ ಕಪ್ಪು ಬಟ್ಟೆ ಕಟ್ಟಿದ್ದೀರಿ? ಈಗ ನ್ಯಾಯಕ್ಕೆ ಕಣ್ಣಿಲ್ಲ, ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿದೀವಿ ನಾವು. ಸರ್, ನಾವೇನು 2 ಕ್ಷೇತ್ರದ ಜನ ಇಲ್ಲಿ ಸೇರಿದೀವಿ. ನಮ್ಗೆ ಅನ್ಯಾಯ ಆಗಿದೆ. ನಮ್ಗೆ ಎರಡು ಶಾಸಕರು ಇದ್ದಾರೆ. ನಮ್ಮ ಬೆಂಗಳೂರು ಪಶ್ಚಿಮ ಜಿಲ್ಲೆಯಲ್ಲಿ ನಮಗೆ ಶಾಸಕರು ಇರುವಂತವ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಂ ಕೃಷ್ಣಪ್ಪ ಅವರು, ಪ್ರಿಯಾಕೃಷ್ಣ ಅವರು. ಏನು 2 ಕ್ಷೇತ್ರ ಜನ ಇಲ್ಲಿ ಸೇರಿದೀವಿ. ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಎಲ್ಲಾ ಕಾರ್ಯಕರ್ತರು ನಮ್ಗೆಲ್ಲ ಏನ್ ಪೋಸ್ಟಿಂಗ್ ಕೊಟ್ಟಿದ್ದಾರೆ, NS, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಎಲ್ಲ ಗ್ಯಾರಂಟಿ ಅಧ್ಯಕ್ಷ ಎಲ್ಲರೂ ನಾವು ರಾಜೀನಾಮೆ ಕೊಟ್ಟೆ ಹೋಗ್ತೀವಿ. ನಮ್ಗೆ ಕೆಪಿಸಿಸಿ ಅಧ್ಯಕ್ಷರು ಇಲ್ಲಿ ಬರಲೇಬೇಕು. ಈಗ ನಿಮ್ಮ ಪಟ್ಟಿಯನ್ನು ಹಿಡಿದಿದ್ದೀರಿ. ಈಗ ಪಟ್ಟಿ ಏನು ಅಂತ ನಿಮ್ಮ ಡಿಮ್ಯಾಂಡ್ ಏನೀಗ? ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಅವರು 4 ಸತಿ ಗೆದ್ದಿದ್ದಾರೆ. ಎಂ ಕೃಷ್ಣಪ್ಪ ಹಾಗೂ ಪ್ರಿಯಾಕೃಷ್ಣ ಬೆಂಬಲಿಗರಿಂದ ನಿನ್ನೆ ಪ್ರತಿಭಟನೆ ನಡೆಸಿದ್ದಾಯಿತು. ರಸ್ತೆ ತಡೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿದವರ ವಿರುದ್ಧ ಎಫ್ಐಆರ್ ಆಗಿದೆ. ಮಾಗಡಿ ರಸ್ತೆ ಹಾಗೆ ವಿಜಯನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಬ್ಯಾಟರಾಯನ್ಪುರ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಸುಮೋಟೋ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರರ ಪತ್ತೆಗೆ ಪೊಲೀಸರಿಗೆ ಮುಂದಾಗಿದ್ದು, ಗೋವಿಂದರಾಜನಗರ ಹಾಗೆ ವಿಜಯನಗರ ಶಾಸಕರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ನಿನ್ನೆ ಬೃಹತ್ ಮಟ್ಟದಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸಲಾಯಿತು. ನಿನ್ನೆಯ ಪ್ರತಿಭಟನೆಯ ಕಿಚ್ಚು ಯಾವ ಮಟ್ಟಕ್ಕಿತ್ತು ಅಂತ ನೋಡ್ತಾ ಇದ್ದೀವಿ. ಪ್ರತಿಕೃತಿಯನ್ನ ದಹಿಸಿ ಚಪ್ಪಲಿ ಏಟನ್ನ ಕೊಟ್ಟು ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಿನ್ನೆಯ ಸಿಚುಯೇಷನ್, ಇವತ್ತಿನ ಪರಿಸ್ಥಿತಿ ಕೂಡ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಆಫೀಸ್ ಮುಂಭಾಗದಲ್ಲೇ ಧರಣಿ ಕೂತಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಹೈಕಮಾಂಡ್ ವಿರುದ್ಧವೂ ಕೂಡ ಅವರ ಅಸಮಾಧಾನ ತಣ್ಣಗಾಗ್ತಿಲ್ಲ. 2ನೇ ಲಿಸ್ಟ್ ಅಲ್ಲಾದರೂ ತಮ್ಮ ನಾಯಕರನ್ನ ಲಿಸ್ಟ್ ಬರುತ್ತೆ, ಸಚಿವ ಸ್ಥಾನವನ್ನು ಅಲಂಕರಿಸ್ತಾರೆ ಎನ್ನುವಂಥ ನಿರೀಕ್ಷೆಯಲ್ಲಿದ್ರು. ಆದರೆ ಅದು ಹುಸಿಯಾದಂಥ ಬೆನ್ನಲ್ಲೇ ಅಭಿಮಾನಿಗಳ ಕಿಚ್ಚು ರೊಚ್ಚಿಗೆದ್ದಿದೆ.